ನೋಡಿ, ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿ ಚತುರ್ಥದಲ್ಲಿ ರಾಹು, ಚತುರ್ಥದಲ್ಲಿ ಮೇ 30ರಿಂದ ಏಪ್ರಿಲ್ 18ನೇ ತಾರೀಕು ತನಕ ವಾಹನದಲ್ಲಿ, ಭೂಮಿ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಧನುಸ್ಸು ರಾಶಿಯವರು. ಸ್ವಲ್ಪ ಹೊಟ್ಟೆಗೆ ಉಂಟಾಗತಕ್ಕಂಥ ಸಮಸ್ಯೆಗಳು ಜಾಸ್ತಿ, ಯಾಕಂದರೆ ಷಷ್ಠ ಸ್ಥಾನದಲ್ಲಿ ಗುರು ಇರೋದರಿಂದ ಹೊಟ್ಟೆಲಿ ಗ್ಯಾಸ್ಟ್ರಿಕ್ಕು, ಕೊಬ್ಬಿನಿಂದ ಬರ್ತಕ್ಕಂಥ ವೈರಸ್ಸು ಅಥವಾ ವಿಶೇಷವಾಗಿರ್ತಕ್ಕಂಥದ್ದು ತೊಂದರೆ, ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಉಂಟಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೆ ಹೊಟ್ಟೆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಎರಡನೇದಾಗಿ ಮನೆ ವಿಚಾರ, ನಂತರ ಹೊಸ ಆಫೀಸ್ ಅಥವಾ ಹೊಸ ಮನೆಯನ್ನು ಖರೀದಿಸ್ತಕ್ಕಂಥವರು ಎಚ್ಚರಿಕೆಯಿಂದ ಇರಬೇಕು. ವಾಹನದಲ್ಲಿ ಮೋಸ ಉಂಟಾಗತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಳ್ಳೋ ಒಳ್ಳೆಯದು. ಹಾಗೆಯೇ ಅಷ್ಟಮದಲ್ಲಿ ಕುಜನ ಇರೋದರಿಂದ ನೀರಿನ ಹತ್ತಿರ ತುಂಬ ಹುಷಾರಾಗಿರಬೇಕು ಧನುಸ್ಸು ರಾಶಿಯವರು. ಧನುಸ್ಸು ರಾಶಿಯವರಿಗೆ ಏನಪ್ಪ ಪರಿಹಾರ ಅಂತಂದರೆ ನೋಡಿ, ಮೃತ್ಯುಂಜಯ ಜಪ ಅಂತ ಹೇಳ್ತಾರೆ. ಅದರಲ್ಲಿ ಶನಿವಾರ ದಿನ ರಾಹುಕಾಲದಲ್ಲಿ ಶಿವನ ದರ್ಶನವನ್ನು ಇಲ್ಲ ಬಿಲ್ಲುಪತ್ರೆಯಿಂದ ಅರ್ಚನೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಧನುಸ್ಸು ರಾಶಿಯವರಿಗೆ ಒಳಿತುಂಟಾಗುತ್ತೆ.